ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ನನ್ನ ಹೆಸರು ಮಂಜುಳಾ ಅಂತ. ನಾನು ಚಿಕ್ಕಂದಿನಿಂದ ಒಂದು SLC ಮಾಡಿದ್ದೀವಿ. ಅವಾಗೆಲ್ಲ ಓದಬೇಕಾದ್ರೆ ತುಂಬ ಕಷ್ಟ ಇತ್ತು. ನನಗೆ ಈ ಫೀಲ್ಡ್ ತುಂಬ ಇಷ್ಟ ಆಯಿತು. ನನಗೆ ಬ್ಯೂಟಿಷಿಯನ್ನು, ಬ್ಯೂಟಿ ಪಾರ್ಲರು ಅದೆಲ್ಲ ತುಂಬ ಇಷ್ಟ ಆಯಿತು. ನಾನು ಹಾಗೇ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. SLC ಓದಿದ್ದಾದಮೇಲೆ ಮದುವೆ ಆಗೋಯಿತು ನನಗೆ. ಮದುವೆ ಆದಮೇಲೆ ನಮ್ಮನ್ನು ಆಚೆ ಎಲ್ಲ ಬಿಡ್ತಿರ್ಲಿಲ್ಲ. ನನಗೆ ತುಂಬ ಅದು ಕಲಿಬೇಕು ಇದು ಕಲಿಬೇಕು ಅಂತ ತುಂಬ ಇಷ್ಟ ನನಗೆ. ಕಸೂತಿನೇ ಆಗಲಿ, ಒಂದು ಶೃಂಗಾರದ್ದಾಗಲಿ, ಯಾವುದೇ ಒಂದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ನನಗೆ ತುಂಬ ಇಷ್ಟ ಆಯಿತು. ಹೆಂಗಿದ್ರು ಓದಲಿಲ್ಲಲ್ಲೋ ಇದರಲ್ಲಾದರೂ ಮುಂದುವರಿಯೋಣ ಅಂದ್ಬಿಟ್ಟು ಅಕ್ಕಪಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರೋದು. ಮತ್ತು ಟಿ ವಿಯಲ್ಲಿ ಅವಾಗೆಲ್ಲ ಉದಯ ಎಲ್ಲ ಇರಲಿಲ್ಲ. ಬರೀ ಒಂದು ದೂರದರ್ಶನ ಬರ್ತಿತ್ತು. ಅದರಲ್ಲಿ ಕನ್ನಡ ಸುರಭಿ ಅಂತ ಬರ್ತಿತ್ತು. ಅದರಲ್ಲಿ ತೋರಿಸ್ತಿದ್ರು ಹೇರ್ ಸ್ಟೈಲ್ಸು ಅದೆಲ್ಲ ತೋರಿಸ್ತಿದ್ರು. ಆಗ ನಾನು ಅದನ್ನೆಲ್ಲ ನೋಡಿ ನೋಡಿ ಮಕ್ಕಳಿಗೆಲ್ಲ ಮಾಡ್ತಾಯಿದ್ದೆ. ಮಾಡ್ತಾ ಮದುವೆ ಆದಮೇಲೆ ಎಲ್ಲೂ ಹೋಗಿರಲಿಲ್ಲ. ಹೀಗೆ ಇರ್ತದಲ್ಲ ಜರ್ನಿನಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ. ಸರಿ ನಮ್ಮ ಮನೆಯವ್ರಿಗೂ ಕೈ ಜೋಡಿಸ್ಬೇಕು ಅಂಥೇಳಿ, ನಮಗೆ ಮಕ್ಕಳಿಲ್ಲ, ನಮ್ಮ ಯಜಮಾನ್ರಿಗೆ ಕೈ ಜೋಡಿಸ್ಬೇಕು ಅಂತೇಳ್ಬಿಟ್ಟು ನಾನು ಈ ವರ್ಕಿಗೆ ಬಂದೆ. ಫಸ್ಟು ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದೆ. 8 ವರ್ಷ ಪಾರ್ಲರ್ ಮಾಡಿದ್ದೀನಿ ಕೆಲಸ. ಆಮೇಲೆ ಹಿಂಗೆ ಮನೇಲಿದ್ದೆ. ಮನೇಲಿರ್ಬೇಕಾದ್ರೆ ನನ್ನ ಫ್ರೆಂಡು, ಯಾಕೆ ಮನೇಲಿದೆಯಾ ಕೆಲಸ ಕಲಿತು ಬಾ, ನಾನು ಸೀರಿಯಲ್ಸ್ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತೀನಿ ಇಂಡಸ್ಟ್ರಿಗೆ ಅಂತ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಮೂವೀಸು ಅದು ಇದು ಮದುವೆಗಳು ಈವೆಂಟ್ಸು ಸಮಾರಂಭಗಳಿಗೆಲ್ಲ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಮಾಡ್ತಾಯಿದ್ದೆ. ಈಗೆಲ್ಲ ಅಪ್ಡೇಟ್ಸ್ ಆಗಿದೆ ತುಂಬಾ. ಈಗ ಇನ್ನೂ ತುಂಬ ಇಂಪ್ರೂವ್ ಆಗಿದ್ದೀನಿ. ತುಂಬ ಸೀರಿಯಲ್ಸ್ ಮಾಡಿದ್ದೀನಿ. ಅದ್ರ ಹೆಸರು ಹೇಳೋಕ್ಕಾಗಲ್ಲ, ತುಂಬಾ ಮಾಡಿದ್ದೀನಿ. ಸುಮಾರು ಒಂದು 25 ಸೀರಿಯಲ್ಸ್ ಮಾಡಿದ್ದೀನಿ. ಈಗ ಕಂಟಿನ್ಯೂಟಿ ಅಂತ ಒಂದೇ ಸೀರಿಯಲ್ ಕಂಪ್ನಿ ಕಡೆಯಿಂದ ಮಾಡ್ತಾಯಿದ್ದೀನಿ. ತುಂಬ ಜನ ಆರ್ಟಿಸ್ಟ್ಗಳಿಗೆ ಮಾಡಿದ್ದೀನಿ. ನಿರೋಷ ಮೇಡಮ್ ಮಾಡಿದ್ದೀನಿ. ಮತ್ತು ಅವರು ಬಾಂಬೆ ಹೀರೋಯಿನ್ಸ್ ಎಲ್ಲ ಬಂದಿದ್ದಾರೆ, ಹೊಸದಾಗಿ ಬರ್ತಾ ಇರ್ತಾರೆ, ಮಾಡ್ತಿರ್ತೀವಿ. ಈಗ ಮೂವೀಸ್ ಕಡಿಮೆ ಮಾಡಿದ್ದೀನಿ. ಈಗ ನಾನು ಏನಿದ್ರೂ ಸೀರಿಯಲ್ಸು ಈವೆಂಟ್ಸು ಮದುವೆಗಳು ಸಮಾರಂಭಗಳು ಅವಕ್ಕೆ ಹೋಗ್ತೀನಿ. ಹಿಂಗೆ ಜರ್ನಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಆರ್ಟಿಸ್ಟ್ಗಳೆಲ್ಲ ತುಂಬ ಕೋಆಪ್ರೇಟಿವ್ ಮಾಡ್ತಾರೆ. ಮತ್ತು ನಾವು ಹಂಗೆ ಹೆಸರು ಗಳಿಸ್ಕೊಂಡು ಬಂದಿದ್ದೀವಿ ಇದುವರೆಗೂ. ನಮ್ಗೆ ಯಾವುದೇ ಟೀಮ್ಗೆ ಹೋದ್ರೂ ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ. ಅಷ್ಟೇ, ಯಾಕಂದರೆ ನಮ್ಮದು ಹೇರಿಟೇಜ್ ನಾವು ಹಿಂದೆ ಕೆಲಸ ಮಾಡ್ಬೋದು, ಅಷ್ಟೇ ನಮ್ಮದು ಕ್ರಿಯೇಟಿವಿಟಿ ಇರುತ್ತೆ. ಯಾಕಂದರೆ ನಾವು ಅವ್ರು ಹೇಳ್ದಂಗೆ ನಾವು ಮಾಡಬೇಕಾಗತ್ತೆ. ಮತ್ತು ಆರ್ಟಿಸ್ಟ್ಗಳು ತುಂಬಾ ನಮಗೆ ಸಾಥ್ ಕೊಡ್ತಾರೆ. ಅವ್ರು ಕೊಡೋದ್ರಿಂದ ನಾವು ಇಷ್ಟು ದೂರ ಬಂದಿದ್ದೀವಿ. ಸುಮಾರು ಒಂದು ಇನ್ನೇನು 18 ವರ್ಷ ಹತ್ತತ್ರ ಆಗ್ತಾ ಬಂತು ನಾನು ಈ ವರ್ಕಿಗೆ ಬಂದು. ಚೆನ್ನಾಗಿದೆ ಸರ್ ನನಗೆ ಇದರಲ್ಲಿ. ಮತ್ತು ಇನ್ನೊಂದು, ಜನಗಳು ಈಗ ತುಂಬ ಜನ ಬಂದುಬಿಟ್ಟಿದ್ದಾರೆ. ನಮ್ಮ ಥರನೇ ತುಂಬ ಜನ ಕಲಿತು ಇದರಲ್ಲೇ ಇಂಟ್ರೆಸ್ಟ್ ಇಟ್ಟು ಮಾಡೋರಾಗಿದ್ದಾರೆ. ಪ್ರೊಫೆಷ್ನಲ್ ಆಗಿ ಇದನ್ನೇ ತೊಗೊಂಡಿದ್ದೀನಿ ನಾನು. ಜರ್ನಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನಂತರ ಇನ್ನೂ ಹೆಣ್ಮಕ್ಳೆಲ್ಲ ಮುಂದೆ ಬರ್ತಾಯಿದ್ದಾರೆ. ಇವಾಗ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡೋಷ್ಟು ಕಲ್ತ್ಕೊಂಡಿದ್ದಾರೆ. ಯಾರನ್ನೂ ಇದು ಮಾಡೋಷ್ಟು ಏನಿಲ್ಲ. ಒಬ್ಬರನ್ನೇ ನಂಬ್ಕೊಂಡು ನಾವು ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ಒಬ್ರಿಗೆ ನಾವು ಸಾಥ್ ಕೊಡ್ಬೋದು, ಅವ್ರಿಗೆ ಸಹಾಯ ಮಾಡ್ಬೋದು. ಈಗ ನಾವು ಒಬ್ರಿಗೆ ಯಾರಿಗೂ ಸಹಾಯನೇ ಮಾಡಬೇಕಾಗಿತ್ತು, ನಮ್ಮ ಕೈನಲ್ಲಿ ಕಾಸಿದ್ರೆ ನಾವು ಮಾಡ್ಬೋದು. ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಇದನ್ನು ಹಾಳು ಮಾಡ್ಕೊಳ್ಳೋ ಬದಲು ಈ ಥರ ಏನಾದರೂ ಒಂದು ಕಲಿತು ಮಾಡ್ಬೋದಲ್ಲ ಸರ್. ನಾವೆಲ್ಲ ಬರೀ ಓದಿರೋದು 10ನೇ ಕ್ಲಾಸ್ ಅಷ್ಟೇ. ಇದಕ್ಕೇನು ಓದಲೇಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಸ್ವಲ್ಪ ನಮಗೆ ಕ್ರಿಯೇಟಿವಿಟಿ ಗೊತ್ತಿದ್ದರೆ ಸಾಕು, ನಾವು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಮ್ಮ ಥರನೇ ಹೆಣ್ಮಕ್ಳು ಇನ್ನೂ ಮುಂದೆ ಬಂದು ಇನ್ನೂ ಕಲಿಬೇಕು. ಯಾಕಂದರೆ ನಾವು ಮುಂದೆ ಹೋಗ್ತಾ ನಮ್ಮ ಹಿಂದೆ ಇರೋರು ನಮ್ಮ ಹಿಂದೆ ಬರ್ತಾ ಇರ್ತಾರೆ. ನಾವೇ ಮಾಡ್ತಾ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಇಷ್ಟವರೆಗೂ ಮಾಡಿದ್ದೀವಿ. ಇನ್ನು ಮುಂದೆ ಭಗವಂತನ ಇಚ್ಛೆ, ನಾವು ಇನ್ನೂ ಮುಂದೆ ಹೋಗಬೇಕು ಅನ್ನೋ ಆಸೆ ಇದೆ. ನಮ್ಮ ಕೈಲೇ ಆದಷ್ಟು ನಾವು ಸೇವೆ ಮಾಡಬೇಕು ಅಂತ, ಕಲಾವಿದರಿಗೆ ಸೇವೆ ಮಾಡಬೇಕು ಅನ್ನೋ ಆಸೆ ಇದೆ. ಈ ಥರನೇ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಕೃಷ್ಣವಂಶಿ ಅಂತ ಹೊಸದು ಉದಯ ಚಾನಲ್ಗೆ ವರ್ಕ್ ಮಾಡ್ತೇನೆ. ಇದರಲ್ಲಿ ನಮ್ಮ ಪ್ರೊಡ್ಯೂಸರ್ ಬಂದು ಭಾಸ್ಕರ್ ಸರು. ಅವರು ತುಂಬ ನಮಗೆ ಚೆನ್ನಾಗಿ ಒಂದು ಗೌರವನೇ ಆಗಲಿ ಏನೇ ಆಗಲಿ ನಮ್ಮ ಇದಕ್ಕೆ ತುಂಬಾ ಮಹಿಳೆಯರಿಗೆ ತುಂಬ ಇದು ಮಾಡ್ತಾರೆ. ಒಳ್ಳೆ ಕಂಪ್ನಿ ಇದೆ, ನಮಗೆ ಟೀಮ್ ಚೆನ್ನಾಗಿದೆ ವರ್ಕು. ಸೊ ಅದರಿಂದ ನಾನು ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಈಗ ಪ್ರೆಸೆಂಟ್ ನಾನು ಇದರಲ್ಲಿ ಇದ್ದೀನಿ ಸರ್. ನಾನೀಗ ನಮಸ್ಕಾರ ಸರ್.
ಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.